ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಸೂಪರ್ ಆಗಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಗರಿಗರಿಯಾದಂತಹ ಬಿಸಿ ಬಿಸಿಯಾದಂತಹ ಪೂರಿನ ಮಾಡೋದಾ. ಪೂರಿ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಆಶೀರ್ವಾದ್ ಗೋಧಿ ಹಿಟ್ಟು ಅರ್ಧ ಕಿಲೋ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಸಣ್ಣ ರವೆ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಲಿಕ್ಕೆ ಎಣ್ಣೆ ತಗೊಂಡಿದ್ದೀನಿ. ನಾನಿಲ್ಲಿ ಆಶೀರ್ವಾದ್ ಗೋಧಿ ಹಿಟ್ಟು ತಗೋತಾ ಇದ್ದೀನಿ. ನೀವು ನಿಮ್ಮ ಮನೆಗಳಲ್ಲಿ ಯಾವ ಗೋಧಿ ಹಿಟ್ಟು ಬಳಸ್ತೀರೋ ಅದನ್ನು ಯೂಸ್ ಮಾಡಬಹುದು. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ರವೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೋತಾ ಇದ್ದೀನಿ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಳಿಸ್ಕೋತೀನಿ. ನಾನಿಲ್ಲಿ ಪೂರಿ ಮಾಡಲಿಕ್ಕೆ ಯಾವುದೇ ರೀತಿಯ ಸೋಡವನ್ನು ಕೂಡ ಬಳಸ್ತಾ ಇಲ್ಲ, ಹಾಗೂ ಸಕ್ಕರೆನೂ ಕೂಡ ಹಾಕೋತಾ ಇಲ್ಲ. ಸಕ್ಕರೆ ಬೇಕಾದರೆ ಹಾಕೋಬಹುದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹಿಟ್ಟನ್ನು ಕಳಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಮೇಲ್ಭಾಗದೆಲ್ಲ ಸವರಿ 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ. ಸಣ್ಣ ರವೆ ಹಾಕಿರೋದ್ರಿಂದ 10 ನಿಮಿಷ ನೆನೆದ್ರೆ ಪೂರಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, 10 ನಿಮಿಷ ಆಗಿದೆ. ಈಗ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನಾವು ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಎಣ್ಣೆ ಹಾಕಿ ಲಟ್ಟಿಸ್ತಾರೆ, ನಾನಿಲ್ಲಿ ಹಿಟ್ಟನ್ನು ಬಳಸ್ಕೊಂಡು ಲಟ್ಟಿಸ್ತಾ ಇದ್ದೀನಿ. ಈ ರೀತಿ ನಾನು ಅಗಲ ಮಾಡ್ಕೋತಾ ಇದ್ದೀನಿ ಕೈಯಿಂದನೇ. ಸ್ವಲ್ಪ ಹಿಟ್ಟಿನ ಸಹಾಯ ತಗೊಂಡು ಕೈಯಿಂದನೇ ಸ್ವಲ್ಪ ಅಗಲ ಮಾಡ್ಕೋತೀನಿ, ಹಾಗೂ ಲಟ್ಟಣಿಗೆಯಿಂದ ಸ್ವಲ್ಪ ಅಗಲ ಮಾಡ್ಕೋತೀನಿ. ತೀರಾ ಅಗಲ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟು ಸ್ವಲ್ಪ ಮಂದವಾಗಿರಬೇಕು. ಪೂರಿ ಉಬ್ಲಿಕ್ಕೆ ಸ್ವಲ್ಪ ಮಂದ ಇದ್ದರೆ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆನೂ ಒಂದೇ ರೀತಿಯಾಗಿ ಲಟ್ಟಿಸ್ಕೋತಾ ಇದ್ದೀನಿ. ಎಣ್ಣೆ ಬಹಳ ಬೇಗ ಕಾದ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ಎಣ್ಣೆಯಲ್ಲಿ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ರೀತಿಯ ಪೂರಿಗಳನ್ನು ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ಒಂದೊಂದೇ ಪೂರಿಗಳನ್ನು ಹಾಕ್ತಾ ಹೋಗೋಣ. ಈ ರೀತಿ ಎಣ್ಣೆನ ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡಿದರೆ ಪೂರಿ ಉಬ್ಬುತ್ತೆ. ಎಣ್ಣೆಯನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸಬೇಕು. ತೀರಾ ಕಡಿಮೆನೂ ಬೇಡ, ತೀರಾ ಜಾಸ್ತಿನೂ ಬೇಡ. ಈ ರೀತಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಪೂರಿನ ಬೇಯಿಸಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿದೆ. ನಾವು ಸಕ್ಕರೆ ಹಾಕಿಲ್ಲ, ಆದ್ರೂ ಕೂಡ ಒಳ್ಳೆ ಕಲರ್ ಬಂದಿದೆ. ಪೂರಿ ರೆಡಿಯಾಗಿದೆ. ನಾನೀಗ ಶಿಫ್ಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪೂರಿ ಹಾಕ್ತೀನಿ. ಸೋಡಾ ಹಾಕ್ದೇನೆ ಸಕ್ಕರೆ ಹಾಕ್ತೇನೆ ಒಳ್ಳೆ ರೀತಿಯ ಕಲರ್ ಬರುತ್ತೆ, ಹಾಗೂ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ಮೂತ್ನೆಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟನ್ನು ಕಳಿಸುವಾಗ ಚೆನ್ನಾಗಿ ನಾದಬೇಕು. ಜೊತೆಗೆ 10 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಆವಾಗ ಪೂರಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹೋಟೆಲ್ ಥರನೇ ಮನೇಲೂ ಕೂಡ ಆರಾಮಾಗಿ ಪೂರಿನ ಮಾಡಬಹುದು. ಮೈದಾ ಹಿಟ್ಟು ಯಾರಿಗೆ ಇಷ್ಟ ಇಲ್ವೋ ಅವರು ಗೋಧಿ ಹಿಟ್ಟಲ್ಲಿ ಈ ರೀತಿಯಾಗಿ ಪೂರಿನ ಮಾಡ್ಕೊಂಡು ತಿನ್ನಬಹುದು. ಎಣ್ಣೆನೂ ಕೂಡ ಜಾಸ್ತಿ ಇರೋದಿಲ್ಲ. ಮೀಡಿಯಮ್ ಉರಿಯಲ್ಲಿ ನಾವು ಪೂರಿನ ಬೇಯಿಸೋದ್ರಿಂದ ಎಣ್ಣೆ ಜಾಸ್ತಿ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಪೂರಿಗಳು ರೆಡಿ ಆಗ್ತಾ ಇದ್ದಾವೆ. ಕಲರ್ಫುಲ್ ಆದಂಥ ಪೂರಿಗಳು ರೆಡಿ ಆಗ್ತಾ ಇದ್ದಾವೆ. ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನೋಡಲಿಕ್ಕೂ ತುಂಬ ಚೆನ್ನಾಗಿದೆ, ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೇವಲ 10 ನಿಮಿಷದಲ್ಲಿ ನಾವು ಪೂರಿನ ರೆಡಿ ಮಾಡಬಹುದು. ರುಚಿಯಾದಂತಹ ಗರಿಗರಿಯಾದಂತಹ ತುಂಬ ಕಲರ್ಫುಲ್ ಆದಂಥ ಪೂರಿನ ಮನೇಲೆ ತಯಾರು ಮಾಡಬಹುದು. ತರಕಾರಿ ಸಾಗುವೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿದೆ ಹಾಗೂ ಸಾಫ್ಟ್ ಆಗಿದೆ. ನಿಮಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.